ದಿಸ್ ಇಸ್ ಡೇ 20. ನಾನು ಇಷ್ಟೊತ್ತು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ನನಗೆ ಇದರಲ್ಲಿ ಹೋಗೋ ಇನ್ವಾಲ್ವ್ಮೆಂಟಲ್ಲಿ ವೀಡಿಯೋ ಮಾಡೋದನ್ನ ಮರಿತಾ ಇದ್ದೀನಿ. ಅವ್ರು ಇನ್ನೂ ಅಲ್ಲಿ ಹಿಂದೆ ಬರ್ತಾವ್ರೆ, ಇವ್ರು ಇಲ್ಲಿ ನಮ್ಮ ಮುಂದೆ ಹೋಯ್ತವ್ರೆ. ಇವರು ನಮ್ಮ ಇವಾಗ ಗೈಡ್ ಮಾಡೋರು ಇವರೇ. ಅವ್ರಿಗೆ ಒಂದು 27 ಇಯರ್ಸ್, ಈ ವರ್ಷ 27 ಇಯರ್ಸ್ ಆಗೈತೆ ಕರೆಕ್ಟಾಗಿ. ನಾನು ಇಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬಿಡ್ತೀನ, ವೀಡಿಯೋ ಮಾಡೋಕ್ಕೆ ಇದಾಗಲ್ಲ. ಅದಲ್ಲದೆ ನಾವು ಬಂದಿದ್ದು ತುಂಬ ಡೀಪ್ ಫಾರೆಸ್ಟಲ್ಲಿ ಬಂದ್ಬಿಟ್ಟು ಅಲ್ಲಿ ಇದನ್ನು ಕಡ್ಕೊಂಡು ಆ ಗಿಡ ಮರಗಳು ನಾವು ಹೋಗೋ ದಾರಿ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಕಡ್ಕೊಂಡು ಹೋಗೋದ್ರಲ್ಲಿ ನಾವು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನೇ ವೀಡಿಯೋ ಮಾಡ್ಕೊಂಡು ನಾನೇ ಹಿಂಗೆ ಕಡ್ಕೊಂಡು ತುಂಬ ಹಿಂಸೆ ಆಗೋಯ್ತದೆ ಅಂದ್ಬಿಟ್ಟು ನಾವು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಂಗೆ ಇಲ್ಲಿ ನೆಟ್ವರ್ಕ್ ಸಿಗ್ತಾಯಿಲ್ಲ. ಒಂದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಒಂದು ತಿಂಗಳಾದಮೇಲೆ ಏನೂ ಮಾಡೋಕ್ಕಾಗಲ್ಲ. ಇನ್ಮೇಲಾದರೂ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡು ಕಾಯ್ತಾಯಿದ್ದೀನಿ. ನೆಟ್ವರ್ಕ್ ಸಿಗೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನೆಟ್ವರ್ಕ್ ಸಿಕ್ಕಿ ಇಷ್ಟೇ ಇಲ್ಲೇನು. ಅವ್ರ ಬಾಡಿ ಬಿಲ್ಡ್ರು ಬಾಡಿ ತೋರಿಸ್ತಾರೆ ನೋಡಿ. ಬಾಕ್ಸರ್ ಆಯಿತು, ಬಾಕ್ಸರ್ ಅವರು ಮಿಸ್ ಆಗಿ ಇಲ್ಲಿಗೆ ಬಂದು ಕೆಲಸಕ್ಕೆ ಸೇರ್ಕೊಬಿಟ್ಟವ್ರೆ ಅಷ್ಟೇ. ಡೇ 20ದು ಅಷ್ಟೊಂದೇನಿಲ್ಲ, ಅಷ್ಟೊಂದು ಇಂಟ್ರೆಸ್ಟಿಂಗಾಗಿ ಏನೂ ಇಲ್ಲ. ನಾವು ಸುಮ್ಮನೆ ಹೋಗ್ತಾ ಇದ್ದೀವಿ. ಜಸ್ಟ್ ಇವಾಗ ಬೀಟಿಗೆ ಬಂದಿರೋದು ಅಷ್ಟೇ. ಬೀಟಿಗೆ ಬರೋದೇ ನಾವು ಕಾಡು ಮಧ್ಯೆ ಒಳಗಡೆ ಬಂದು, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಏನಾದ್ರು ಇಂಟ್ರೆಸ್ಟಿಂಗಾಗಿ ನಡೆದ್ರೆ ಮಾಡ್ತೀನಿ. ಇಲ್ಲಿದ್ದಾಗ ಇದೇ ಒಂದು ಸ್ವಲ್ಪ ತುಂಬ ಆಶ್ಚರ್ಯ ಪಡಿಸೋವಂಥ ವಿಷಯಗಳು ಏನು ಅಂತಂದರೆ, ಇದು ಕಾಡು ಮಧ್ಯೆ ತೋಟ ಮಾಡ್ಕೊಂಡವ್ರೆ. ಕಾಡನ್ನ ಮರಗಳನ್ನ ಬಿಟ್ಟು ತೋಟ ಮಾಡ್ಕೊಂಡವ್ರೆ. ಆ ತೋಟ ಮಾಡ್ಕೊಂಡಿರ್ತಾರಲ್ವಾ, ಇಲ್ಲಿ ಮನೆಗಳು ಸರಿಯಾಗಿ ಕಾಣಿಸ್ತಾ ಇದೆ. ಮನೆಗಳು ಅದು ಸುಮ್ಮನೆ ಅಲ್ಲ, ಮಸ್ತ್ ಮನೆಗಳೇ ಕಟ್ಟಿರ್ತಾರೆ. ಇದು ಡುಪ್ಲೆಕ್ಸ್ ಮನೆ ಕಟ್ಟವ್ರೆ, ಮಸ್ತಾಗಿ ಕಟ್ಟವ್ರೆ ಅಲ್ವಾ. ಎಲ್ಲ ಇವ್ರದ್ದೇ ಇವೆಲ್ಲ. ಈ ಥರ ರೋಡ್ಗಳು ಇವ್ರ ಮನೆಗೆ ಇವೆಲ್ಲ ಇವರೇ ಹಾಕ್ಸ್ಕೊತಾರೆ. ಇವರೇ ಹಾಕ್ಸ್ಕೊಂಡು ಇವರೇ ಮಾಡೋದು. ಇಲ್ಲಿ ನೋಡಿ, ಈ ಥರ ದೊಡ್ಡ ಮನೆ, ದೊಡ್ಡ ಮನೆಗಳು ಕಾಡು ಒಳಗಡೆನೂ ಇರ್ತವೆ. ಅಂದರೆ ಇರ್ತವೆ ಅಂತ ನಾವು ಇವಾಗ ಹೇಳ್ತಾ ಇದ್ದೀವಿ ಅಷ್ಟೇ. ಇಷ್ಟು ದಿನ ನಾನು ನೋಡಿರಲಿಲ್ಲ, ನಾನು ಹೇಳಿರಲ್ಲ. ಇವಾಗ ಅದೊಂದು ಸ್ವಲ್ಪ ಆವಾಗವಾಗ ಒಂಥರ ಆಶ್ಚರ್ಯ ಆಯ್ತಾ ಇರ್ತದೆ. ಅದು ಹೆಂಗೆ ಇಲ್ಲಿ ಗಂಟೆಲ್ಲ ಬಂದರು, ಅದು ಹೆಂಗೆ ಇಲ್ಲಿ ಗಂಟೆಲ್ಲ ತಗೊಬಂದರು ಮೆಟೀರಿಯಲ್ಸು. ಯಪ್ಪ, ತುಂಬ ಹಿಂಸೆ ಆಗಿರ್ತದೆ. ಆದರೂ ಕಟ್ಟಿದ ಮೇಲೆ ಇವಾಗ ಫುಲ್ಲು ಐಷಾರಾಮಿ ಥರ. ಟೈಮ್ ಬಂದು 3 ಕಾಲಾಯಿತು. ಡೇ 20ದು ಇನ್ಸಿಡೆಂಟ್ ಆದರೆ ಏನಾರು ಆದರೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ನಾವು ಬರ್ಬೇಕಾದ್ರೆ ಮಳೆ ಸಿಗಾಕೋಗ್ಬಿಟ್ಟವು. ನಾವು ಬಂದ 1 ಗಂಟೆಗೇ 1:20 ಕ್ಯಾಂಪಿಗೆ ಬಂದ್ಬಿಟ್ಟು. ಟೈಮ್ ಬಂದು ಇವಾಗ 3 ಕಾಲು. ಅವಾಗ ಹಿಡ್ದಿರೋ ಮಳೆ ನಿಂತೇ ಇಲ್ಲ. ನಾವಿನ್ನೂ ಇವಾಗ ರೇಷನ್ ತರಕ್ಕೆ ಬೇರೆ ಟೌನ್ಗೆ ಹೋಗ್ಬೇಕು ಅಂದ್ಕೊಂಡು ನೋಡಿದ್ರೆ ಮಳೆ ಈ ಥರ ಬೀಳ್ತೈತೆ. ಏನು ಮಾಡೋದು, ಎತ್ತ ಮಾಡೋದು ಅನ್ನೋದು ಒಂದು ಗೊತ್ತಾಯ್ತಲ್ಲ. ಇವಾಗ ರೇಷನ್ ಇಸ್ಕೊಳ್ಳೋಕ್ಕೆ ಹೆಂಗೆ ಹೋಗೋದು ಅನ್ನೋದು ಬೇರೆ ಗೊತ್ತಿಲ್ಲ. ಗಾಡಿ ಐತೆ ಅವ್ರದ್ದು, ಬಟ್ ಇಲ್ಲಿಂದ ಹೋಗೋಕ್ಕೂ ಈ ಥರ ಮಳೆ ಬೀಳ್ತಾ ಇರ್ಬೇಕಾದ್ರೆ ಹೆಂಗೆ ಹೋಗೋದು. ಬರ್ಬೇಕಾದ್ರೆ ನೆಂದಿದ್ದು ನಾನು ಹಂಗೆ ತಗೊಬಂದು ಹಂಗೆ ಹಾಕ್ಬಿಟ್ಟು ಸುಮ್ಮನೆ ಕರೆಕ್ಟಾಗಿ ಇದು ಮಾಡಬೇಕಿದ್ರು. ಹಂಗೆ ಸರಿ ಮಾಡ್ಬಿಟ್ಟು ಹೋಗ್ಬೇಕು. ನಾನು ಮೂವಿ ನೋಡ್ಕೊಂಡು ಕೂತಿದ್ದೆ. ಏನೇನು ಮಳೆನೇ ನಿಂತಿಲ್ವಲ್ಲ ಅಂದ್ಕೊಂಡು ವಾಪಸ್ ಆಚೆ ಬರ್ತೀನಿ. ನೋಡಿದ್ನಲ್ಲ ಸ್ವಲ್ಪ ಚೆನ್ನಾಗಿತ್ತು ಅಂದ್ಬಿಟ್ಟು ಹಂಗೆ